ಸಿಟಿ ಮಾರ್ಕೆಟ್ ಕೊಂಡಿದ್ದು ಈ ಕಾಂಪೌಂಡ್ ಓಪನ್ ಮಾಡಿದ್ದೀವಿ ಇಲ್ಲಿ. ಈಗ ನೀವು ನೋಡಿರುವಂಥ ವಿಕ್ಟೋರಿಯಾ ಆಸ್ಪತ್ರೆ ಮುಂದೆ ಸಂಪೂರ್ಣವಾಗಿ ಇದು ಯಾವುದೂ ಡಿವೈಡರ್ ಇಲ್ಲ. ನೀವು ಗಮನಿಸಿದಾರಲ್ಲ, ಇದು ಪೂರ್ತಿ ಯಾವ ರೋಡಲ್ಲೂ ಡಿವೈಡರ್ ಇಲ್ಲ, ಮಧ್ಯದಲ್ಲಿ ಇಷ್ಟು 3 ವಿಭಾಗ ಇಲ್ಲ. ಮತ್ತು ಇದು ಸೆಂಟ್ರ್ ಪಾಯಿಂಟ್, ಇಲ್ಲಿಂದ ನೇರವಾಗಿ ಹೋದರೆ ಅವಿನ ರಸ್ತೆ ಕಡೆ ಹೋಗುತ್ತಿದ್ದು, ಪೂರ್ತಿ ನೇರವಾಗಿ ಹೋದರೆ ರೈಟು ಟೌನ್ ಹಾಲ್ ಕಡೆ ಹೋಗುತ್ತೆ. ಇದು ಕಲಾಸಿಪಾಳ್ಯ ಕಡೆ ಹೋಗುವಂಥ ಬಸ್ ನಿಲ್ದಾಣ ಇದೆ. ಬಂದು ನೀವು ಟೌನ್ ಹಾಲ್ ಕಡೆಯಿಂದ ಬರ್ತಾ ಇದ್ದಂಗೆ ಲೆಫ್ಟಲ್ಲಿ ಇದೆ. ಮತ್ತು ಈ ಕಡೆ ಹೋದರೆ ಮಸೀದಿ ಕಡೆ ಹೋಗಿ ಆ ದಾಟಿ ಮತ್ತೆ ಟೌನ್ ಹಾಲ್ ಕಡೆ ಹೋಗುವಂಥ ರೋಡ್ ಇದೆ. ಇದು ವಿನ್ಯಾಸ ಇದೆ. ಈ ವಿನ್ಯಾಸದಲ್ಲಿ ಈಗಿರುವಂಥ ವಿನ್ಯಾಸ ಏನಿದೆ ಇದು ಪೂರ್ತಿ ಕ್ಲೋಸ್ ಇದೆ. ನಾವು ಮಾಡಬೇಕಾದ ಕೆಲಸ ಏನಪ್ಪ ಅಂದರೆ, ಇಲ್ಲಿ ವಾಹನಗಳನ್ನು ವೇಗವಾಗಿ ಸರಾಗವಾಗಿ ಕೇವಲ ಕೆಲವೇ 30 ಸೆಕೆಂಡ್ಗಳಲ್ಲಿ ಅಷ್ಟೊಂದು ಟ್ರಾಫಿಕ್ ಇರುವಂಥ ಜಾಗದಲ್ಲಿ 30 ಸೆಕೆಂಡ್ಗಳಲ್ಲಿ ಒಂದೊಂದು ಕಡೆ ಇರುವಂಥ ವಾಹನಗಳು ಸರಳವಾಗಿ ಹೋಗಲಿಕ್ಕೆ ಹೇಗೆ ಮಾಡ್ಬೋದು ಅನ್ನೋದನ್ನು ನಾವಿಲ್ಲಿ ಮುಖ್ಯವಾಗಿ ತೋರಿಸಿದ್ದೀವಿ. ಮುಖ್ಯ ಏನಪ್ಪ ಅಂತಂದರೆ ಇಲ್ಲಿ ವಿಷಯ, ನಮಗೆ ಯಾವುದೇ ಒಂದು ವಾಹನಗಳು ಬಲ ಮತ್ತು ಎಡ ತಿರುವನ್ನು ತಗೊಳ್ಳುವಂಥ ವಾಹನಗಳಿಗೆ ವಿಶಾಲವಾದ ಜಾಗ ಇರಬೇಕು. ನೀವು ಕಡಿದಾಗಿ ಇವಾಗ ನೋಡಿ ಈ ರೀತಿ ಇದ್ದಂಥದ್ರಲ್ಲಿ ನೀವು ಬಲ ತಿರುವನ್ನು ತಗೋಬೇಕಾದ್ರೆ ಅವನು ಮುಂದಕ್ಕೆ ಬಂದರೂ ಮುಖ್ಯ ರಸ್ತೆಗೆ ಇಲ್ಲಿ ಬಂದು ಅವನು ಇಲ್ಲಿಂದ ಇಲ್ಲಿಗೆ ಎಂಡಾಗಿ ಅವನು ಗಾಡಿ ರೈಟ್ ತೆಗಿತಾನೆ. ನೋಡಿ ಇಲ್ಲಿ ಬಂದು ಇಲ್ಲಿ ತೆಗಿತಾನೆ. ಅವಾಗ ಏನಾಗುತ್ತೆ, ಅವನು ಈ ಮಧ್ಯದನ್ನು ಈ ಸೆಂಟ್ರಲ್ ಬರ್ತಾನಲ್ಲ ಅವನನ್ನು ಕೂಡ ತಡೀತಾರೆ ಅದೇ ನೀವು ಈ ಜಾಗ ಕಟ್ಟಾಗಿ ಇವನ್ನ ಡಿಸ್ಟರ್ಬೇ ಮಾಡದೆ ಇಲ್ಲಿಂದ ಕಟ್ಟಾಗೋಸೋದಕ್ಕೆ ಆರಾಮಾಗಿ ಅವನು ಪಾಸ್ ಆಗ್ಬಿಡ್ತಾನೆ. ಎಡಗಡೆ ಅವನು ಅಷ್ಟೇ, ಇಲ್ಲಿಂದ ವಾಹನ ಹಿಂಗೆ ಕಟ್ಟಾದಾಗ ಸುಲಭವಾಗಿ ಅವನು ಏನು ಮಾಡ್ತಾನೆ, ಯಾವ ಮಧ್ಯದಲ್ಲಿ ಹೋಗುವಂಥ ವಾಹನ ತಡೆಗಟ್ಟತಾನೆ, ಹೊರಟೋಗ್ತಾನೆ. ಈಗ ಏನಾಗಿದೆ ನಮಗೆ ಸಮಸ್ಯೆ ಏನಪ್ಪ ಅಂದರೆ, ಈಗ ಮುಖ್ಯವಾಗಿ ನಮ್ಮ ಎಲ್ಲ ಕಡೆ ಮುಖ್ಯ ರಸ್ತೆಗಳಲ್ಲಿ ಮೆಟ್ರೋ ಮತ್ತು ಜೊತೆಗೆ ಫ್ಲೈಓವರ್ಗಳು ಬಂದ್ಬಿಟ್ಟಿದೆ. ಆ ಫ್ಲೈಓವರ್ಗಳು ಬಂದಿರೋ ಹೊಸ ರೋಡಲ್ಲಿ ಇದೇ ಸಮಸ್ಯೆ ಆಗ್ತಿರೋದು. ಈ ಬಲ ಮತ್ತು ಬಲ ತಿರುವನ್ನು ತಗೊಳ್ಳೋ ಸಂದರ್ಭ ಏನಾಗ್ತವೆ, ಎಲ್ಲ ಫ್ಲೈಓವರ್ಗಳು ಎಲ್ಲ ಬ್ರಿಡ್ಜ್ಗಳು ಬಂದ್ಬಿಟ್ಟಿದೆ, ಕಂಬಗಳು. ಈಗೇನಾಗಿದೆ, ಇಲ್ಲಿ ಬಂದು ಅವನು ರೈಟನ್ನು ಇಲ್ಲಿ ಬಂದು ರೈಟ್ ತೆಗಿಬೇಕಾದ್ರೆ ಈ ಜಾಗಕ್ಕೆ ಬಂದು ರೈಟ್ ತೆಗಿತಾವನು. ಈ ಜಾಗಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಇಲ್ಲಿ ನೋಡಿ ಸಿಂಪಲ್ ಲಾಜಿಕ್ಕು. ಈಗ ಸರ್ ಇದು ಟೌನ್ ಹಾಲ್ ಕಡೆಯಿಂದ ಬಂದಂಥ ವಾಹನ, ಇವೆಲ್ಲ ಟೌನ್ ಹಾಲ್ ಕಡೆ ಬಂದಂಥ ವಾಹನಗಳು. ಇಲ್ಲಿ ನಾವು 2 ವಿಭಾಗ ಮಾಡಿದ್ವಿ. 2 ವಿಭಾಗದಲ್ಲಿ ಈಗ ನಮಗೆ ಸರಳವಾಗಿ ಸುಲಭವಾಗಿ ವಾಹನಗಳು ಬೇಗ ಹೋಗಬೇಕಾದಾಗ ಈ ನೇರವಾಗಿ ಹೋಗೋ ವಾಹನಗಳು ಮಾತ್ರ ನೇರವಾಗಿ ಬಂದು ಇಲ್ಲಿ ನಿಂತ್ಕೋಬೇಕು. ಯಾವುದೋ ಈ ಬ್ರಿಡ್ಜ್ ಮೇಲೆ ಹತ್ತು ಹೋಗುವಂಥ ವಾಹನಗಳು ಮತ್ತು ಚಾಮರಾಜಪೇಟೆ ಕಡೆ ಕೆಳಗಡೆಯಿಂದ ಹೋಗುವಂಥ ವಾಹನಗಳು ನೋಡಿ, ಈ ಬಲಗಡೆ ಇರುವಂಥ ವಾಹನಗಳು ಚಾಮರಾಜಪೇಟೆ ಕೆಳಗಡೆ ಹೋಗ್ಬೇಕಿವು. ಈ ನೇರವಾಗಿ ಬ್ರಿಡ್ಜನ್ನು ಹತ್ತಿ ಹೋಗುವಂಥ ವಾಹನಗಳು ನೇರವಾಗಿ ಹೋಗಬೇಕು. ಈ ಎಡಭಾಗದಲ್ಲಿ ಬಂದಂಥ ಆಟೋಗಳು ಇಲ್ಲಿ ನಿಂತು ಜನ ಇಳಿಸಿ ಇಲ್ಲಿ ನಿಂತ್ಕೋಬಾರ್ದು, ಅವರು ಮುಂದೆ ಪಾಸಾಗಿ ಈ ರಸ್ತೆ ದಾಟ್ಕೊಬಂದು ಈ ಜಾಗದಲ್ಲಿ ನಮಗೆ ಆಟೋ ಸ್ಟ್ಯಾಂಡ್ ಕೊಡಬೇಕಿಲ್ಲ. ಯಾಕಂದರೆ ಇದು ಮಾರ್ಕೆಟ್ ಪ್ರದೇಶ ಆಗಿರೋದ್ರಿಂದ ನಿಮ್ಮ ಆಟೋದವ್ರಿಗೆ ನಿಲ್ಲಕ್ಕೆ ಅವಕಾಶ ಕೊಡದೆ ಅವ್ರನ್ನ ನೀವು ಟ್ರಾಫಿಕ್ನ ಕ್ಲಿಯರ್ ಮಾಡೋಕ್ಕಾಗಲ್ಲ. ನಮಗೆ ಅವಕಾಶ ಇದೆ ಇದು. ಮತ್ತು ಈ ಎಲ್ಲ ಜಾಗನೂ ಕೂಡ ಸರ್ಕಾರಿ ಜಾಗ ಇದೆ. ಯಾವುದೇ ಜಾಗವನ್ನು ಯಾವುದು ಅಕ್ವೈರ್ ಮಾಡ್ಕೊಳ್ಳೋಂಗಿಲ್ಲ, ಖಾಸಗಿಯವರಿಗೆ ದುಡ್ಡು ಕೊಡೋಂಗಿಲ್ಲ, ಎಲ್ಲ ರೆಡಿ ಇದೆ. 3 ದಿನದಲ್ಲಿ ಆ ಸ್ಪಾಟಲ್ಲಿ ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡಬಲ್ಲೆ. 3 ದಿನದಲ್ಲಿ ಅದು ಕೂಡ ಕೆಲವು ಗಂಟೆಗಳಲ್ಲಿ ಇವೆಲ್ಲ ಕ್ಲಿಯರ್ ಮಾಡೋದು. ನೋಡಿ ಈಗ ಮಾಡಬೇಕಾದ ಕೆಲಸ, ಈ ನೇರವಾಗಿ ಹೋಗುವಂಥ ವಾಹನಗಳನ್ನು ಈ ಜಾಗದಲ್ಲಿ ಬಿಟ್ಟು ಈ ಮುಂದೆನೇ ನೋಡಿ ಇಲ್ಲೊಂದು ಬಸ್ ಸ್ಟ್ಯಾಂಡ್ ಇದೆ, ಈ ಕಡೆ ನಿಮ್ಗೆ ಗೊತ್ತಲ್ಲ, ಶಿವಾಜಿನಗರ ಕಡೆ ಹೋಗುವಂಥ ಬಸ್ ಸ್ಟ್ಯಾಂಡ್ ಈ ಬಲಗಡೆ ಇದೆ. ಇಲ್ಲಿ ಬಂದಂಥ ವಾಹನಗಳು ಈ ಜಾಗದಲ್ಲಿ ಡಿವೈಡರ್ ಕಟ್ ಮಾಡಿ ಬಲಗಡೆಗೆ ಇಲ್ಲಿಂದ ಟೌನ್ ಹಾಲ್ ಕಡೆಯಿಂದ ಬಂದಂಥ ವಾಹನಗಳು ಅವಿನ್ಯೂ ರಸ್ತೆ ಮತ್ತೆ ಜೊತೆಗೆ ವಾಪಸ್ ಟೌನ್ ಹಾಲ್ ಕಡೆ ಹೋಗುವಂಥ ವಾಹನಗಳು ಈ ಜಾಗದಲ್ಲಿ ವಾಪಸ್ ಈಗ ಬಂದು ಈ ಜಾಗದಲ್ಲಿ ನಿಂತ್ಕೊಳ್ಳೋದು. ಈ ಸಿಗ್ನಲ್ ಬಿಟ್ಟ ತಕ್ಷಣ ನೇರವಾಗಿರೋ ವಾಹನಗಳು ನೇರವಾಗಿ ಸ್ಪೀಡಾಗಿ ಹೋಗ್ತವೆ. ಈಗ ಆಲ್ರೆಡಿ ಬಲಗಡೆ ಹೋಗೋ ವಾಹನಗಳು ಬಲಗಡೆ ಹೋಗ್ತವೆ. ಆವಾಗ ಇದರ ಸಮಯ ಈಗ 3 ನಿಮಿಷದಲ್ಲಿ ಹೋಗೋ ವಾಹನಗಳು 30 ಸೆಕೆಂಡ್ ಪಾಸ್ ಆಗುತ್ತೆ. ಇಲ್ಲಿ 30 ಸೆಕೆಂಡಲ್ಲಿ ಪಾಸ್ ಆಯ್ತಂದರೆ ಇಲ್ಲಿ ನೋಡಿ ಈ ವಿಷಯ ನೋಡಿ. ಈಗ ಇಲ್ಲಿ ನಮಗೆ ತೊಂದರೆ ಆಗ್ತಾ ಇರೋದು ಏನಪ್ಪ ಅಂದರೆ, KR ಮಾರ್ಕೆಟ್ ಹತ್ರ ಈ ಬಸ್ಗಳೆಲ್ಲ BMTC ಬಸ್ಗಳೆಲ್ಲ ಬಂದು ಇಲ್ಲಿ ಸ್ಟ್ರಕ್ ಆಗ್ಬಿಡ್ತವೆ. ಈ ಮುಂದೆ ಇರೋ ಜಾಗದಲ್ಲಿ ಆಟೋ ಡ್ರೈವರ್ಗಳೆಲ್ಲ ಇಲ್ಲಿ ನಿಂತ್ಕೊಂಡು ತಡೀತಾ ಇರ್ತಾರೆ. ಅವ್ರು ಪ್ರತ್ಯೇಕವಾಗಿ ಆಟೋ ಸ್ಟ್ಯಾಂಡ್ ಇಲ್ಲಿ ಕೊಡ್ತೀವಿ. ಇಲ್ಲಿ ಏನು ಬದಲಾವಣೆ ಇದೆ, ಇದು 3 ಭಾಗದಲ್ಲಿ ಎಡಗಡೆ ಬಂದಂಥ ವಾಹನಗಳು ಈಗೇನಾಗ್ತವೆ, ಮುಖ್ಯ ರಸ್ತೆಗೆ ಬಂದು ಮುಖ್ಯ ರಸ್ತೆಯಿಂದ BMTC ಬಸ್ಗಳೆಲ್ಲ ಕೆಳಗಡೆ ಹೋಗ್ತವೆ, ಮೇಲ್ಗಡೆ ಹೋಗ್ತವೆ. ಈಗ ನಾವೇನು ಮಾಡ್ತಾ ಇದ್ವಿ, ಇಲ್ಲಿ ಬಟ್ಟೆ ಅಂಗಡಿಗಳೆಲ್ಲ ಹಾಕೊಂಡಿದ್ರಲ್ಲ ಫುಟ್ಪಾತಲ್ಲಿ, ಆ ಫುಟ್ಪಾತ್ ಬಟ್ಟೆ ಅಂಗಡಿಗಳ ಜಾಗವನ್ನು ಒಂದಿಷ್ಟು ಜಾಗ, ಒಂದು 30 ಅಡಿಗಳಷ್ಟು ಜಾಗ ಕಟ್ ಮಾಡಿ ಇವು ಎಡಗಡೆ ವಿಕ್ಟೋರಿಯಾ ಆಸ್ಪತ್ರೆ ಕಾಂಪೌಂಡಲ್ಲಿ ಎಡಗಡೆಗೆ ಹೋಗುವಂಥ ಬಸ್ಗಳಿರ್ಬೋದು, ಬಸ್ಗಳೆಲ್ಲ ಪೂರ್ತಿ ಇಲ್ಲಿ ಬಸ್ ಸ್ಟ್ಯಾಂಡನ್ನು ಮಾಡಿ ಇಲ್ಲಿ ಬಿಟ್ಟಾಗ ಈ ವಾಹನಗಳು ಈ ರಸ್ತೆಯಲ್ಲಿ ಅವು ಹೆಚ್ಚು ನಿಲ್ಲಲ್ಲ. ನೇರವಾಗಿ ಹೋಗೋ ವಾಹನಗಳಲ್ಲಿ ನೋಡಿ ಇಲ್ಲಿ 3 ಭಾಗ ಮಾಡಿದ್ರು ನೋಡಿ. ಒಂದು ನೇರವಾಗಿ ಅವಿನ್ಯೂ ರಸ್ತೆ ಕಡೆ ಹೋಗುವಂಥ ವಿಭಾಗ, ಒಂದು ಎಡಗಡೆ ಹೋಗಿ ಬಸ್ಗಳು ಹೋಗುವಂಥ ವಿಭಾಗ, ಈ ಮಧ್ಯದಲ್ಲಿರೋ ವಾಹನ ಈ ವಿಭಾಗ ಬಂದು ಟೌನ್ ಹಾಲ್ ಕಡೆ ನೇರವಾಗಿ ಟೌನ್ ಹಾಲ್ ಕಡೆಗೆ ಹೋಗುವಂಥ ವಾಹನ.
ಮತ್ತು ಇದು ನೋಡಿ, ಈ ಜಾಗದಲ್ಲಿ ವಿಶಾಲವಾದ ಜಾಗ ಇದೆ ನಮಗೆ. ಈ ಅಪ್ಸರಾ ಥಿಯೇಟ್ರು ಅದೆಲ್ಲ ಇದೆಲ್ಲ, ಚಪ್ಪಲಿ ಅಂಗಡಿಗಳೆಲ್ಲ ಇಟ್ಕೊಂಡಿದ್ದಾರೆ. ಆ ಜಾಗದಲ್ಲಿ ಅದು ಸರ್ಕಾರಿ ಜಾಗನೇ, ಅಲ್ಲೂ ಬೇಕಾದ್ರೆ ವಿಶಾಲ ಜಾಗ ಇದೆ. ಅಲ್ಲಿ ನಾವು ರಸ್ತೆಯನ್ನು ಅಗಲ ಮಾಡಿ ಇಲ್ಲಿ ಬಲಗಡೆಗೆ ಕಲಾಸಿಪಾಳ್ಯ ಕಡೆ ಹೋಗುವಂಥ ವಾಹನಗಳು ಇಲ್ಲಿ ಪೂರ್ತಿ ಸುಲಭವಾಗಿ ಹೋಗ್ಬೋದು. ಈ ಜಾಗದಲ್ಲಿ ಸೆಂಟ್ರ್ ಇದೆ ಪೂರ್ತಿ, ಇದೆಲ್ಲ ನಮ್ಮ ರಸ್ತೆ, ಅಷ್ಟು ರಸ್ತೆಯನ್ನು ಕೂಡ ಮುಂದೆ ಅವಿನ್ಯೂ ರಸ್ತೆ ಮತ್ತು ಟೌನಲ್ ಕಡೆ ಹೋಗೋ ಥರ ಮಾಡಿ ಇದನ್ನು ಕಟ್ ಮಾಡಿ ಈ ಕಡೆ ಎಡ ಮತ್ತು ಬಲ ಹೋಗೋ ವಾಹನಗಳು ತುಂಬ ಕಡಿಮೆ ಇರೋದ್ರಿಂದ ಇದನ್ನು ಕಟ್ ಮಾಡಿದಾಗ ಇಲ್ಲಿ ವಾಹನಗಳು ಕೇವಲ 30 ಸೆಕೆಂಡಲ್ಲಿ ಯಾವುದೇ ತಡೆ ಇಲ್ಲದೆ ನೇರವಾಗಿ ಹೋಗ್ತವೆ. ಇದೊಂದು. ಆಮೇಲೆ ನೋಡಿ, ಇಲ್ಲೊಂದು ಪಾಯಿಂಟ್ ಇದೆ ನೋಡಿ, ಈ ಕಡೆ ಗಮನಿಸಿದ್ರಾ, ಈಗ ನಮ್ಮ ಚಾಮರಾಜಪೇಟೆ ಕಡೆಯಿಂದ ರಾಯನ್ ಸರ್ಕಲ್, ಯಾವ ಸರ್ಕಲ್ ಅದು, ಚಾಮರಾಜಪೇಟೆ ಕೆಳಗಡೆಯಿಂದ ನಾವು ಮೈಸೂರು ರೋಡ್ ಕಡೆಯಿಂದ ಇದು ಮೇಲಿಂದ ಬರ್ತಾ ವಾಹನಗಳು, ಇಲ್ಲಿ ಕೆಳಗಡೆಯಿಂದ ಬರ್ತಾ ವಾಹನಗಳು. ಈ ವಾಹನಗಳು ಇಲ್ಲಿಂದ ಬರ್ತಾವೆ ನೋಡಿ, ಇಲ್ಲಿ ಬರ್ತಾವೆ ನೋಡಿ, ಈ ಕಡೆ ಗಮನಿಸಿ. ನೋಡಿ, ಇಲ್ಲಿ ಬರ್ತಾಗ ವಾಹನಗಳು, ಇಲ್ಲಿ ಡಿವೈಡರ್ ಇಲ್ಲ. ಇದು ಇವಾಗ ನಮಗೆ ಓಪನ್ ಇಲ್ಲ. ಇದು ಓಪನ್ ಇಲ್ಲದೆ ಇರೋದ್ರಿಂದ ಏನು ಮಾಡ್ತವೆ, ಇವು ಸರ್ಕಲ್ ಒಳಗಡೆ ಬಂದು ಮತ್ತೆ ವಾಪಸ್ಸು ರಿಟರ್ನ್ ತಗೊಂಡು ವಾಪಸ್ ಹೋಗುವಂಥ ವಾಹನಗಳು. ಯಾಕಂದ್ರೆ ತರಕಾರಿ ಅಂಗಡಿಗಳಲ್ಲಿ ತರಕಾರಿ ತಗೊಂಡವರು ಅವರು ಇವರು ಗಾಡಿಗಳೆಲ್ಲ ಬರೋರು ಇವ್ರು ಏನು ಮಾಡ್ತೀವಿ, ಮಾರ್ಕೆಟ್ ಕಡೆಯಿಂದ ಹೊರಗಡೆ ಬಂದು ಇಲ್ಲಿಂದ ಬಂದು ಈಗ ಕಡಿದಾಗಿರೋ ಜಾಗದಲ್ಲಿ ಕಟ್ಟು ಹೊಡೆದು ಅದ್ರ ಮಧ್ಯದಲ್ಲಿ ಟೌನಲ್ ಕಡೆ ಹೋಗೋ ವಾಹನಗಳು, ಅದ್ರ ಮಧ್ಯದಲ್ಲಿ ಇದಕ್ಕೆ ಕಲಾಸಿಪಾಳ್ಯಕ್ಕೆ ಹೋಗೋ ವಾಹನಗಳು ಎಲ್ಲವೂ ಕೂಡ ಒಂದೇ ಕಡೆ ಒಂದು ತಗಲಾಕೊಂಡ್ಬಿಡ್ತವೆ. ಈಗ ನಾವೇನು ಮಾಡ್ತಾ ಇದೀವಿ ಅಂದರೆ, ಯಾವಾಗ ಬಲಭಾಗದಲ್ಲಿ ವಿಶಾಲವಾದ ಜಾಗ ಇದ್ದಾಗ ವಾಹನಗಳು ಸರಳದಲ್ಲಿ ನೋಡಿ ಈ ಜಾಗನ ಕಟ್ ಮಾಡಿದ್ವಿ. ಈಗ ಈ ಕಡೆ ವಾಪಸ್ ಹೋಗುವಂಥ ವಾಹನಗಳು ಇಲ್ಲೇ ಹೋಗ್ತವೆ. ಮತ್ತು ಇಲ್ಲಿ ಕಲಾಸಿಪಾಳ್ಯಕ್ಕೆ ಹೋಗೋ ವಾಹನಗಳು 2 ವಿಭಾಗ ಇದೆ. ಮೊದಲ ಭಾಗದಲ್ಲಿ ಬಂದು ಕೆಳಗಡೆ ಬಂದು ಈ ಲೆಫ್ಟ್ ಟರ್ನ್ ತಗೊಂಡು ಹೋಗೋ ಇಲ್ಲಿ ಸುಲಭವಾಗಿ ಹೋಗ್ತವೆ. ಈ ಬಲಗಡೆ ಕಲಾಸಿಪಾಳ್ಯ ಕಡೆ ಹೋಗೋ ವಾಹನಗಳು ಸುಲಭವಾಗಿ ಇಲ್ಲಿ ಪಾಸ್ ಆಗುತ್ತವೆ. ಮತ್ತು ಇಲ್ಲಿ ಬರಬೇಕಾದ್ರೆ ಇಲ್ಲಿ ನೋಡಿ, ಇಲ್ಲಿ ಉದ್ಭವ ಗಣಪತಿ ದೇವಸ್ಥಾನ ಇದೆ, ನೀವೆಲ್ಲ ಗಮನಿಸಿದ್ರೋ ಏನೋ ಗೊತ್ತಿಲ್ಲ. ಈ ಉದ್ಭವ ಗಣಪತಿ ಜಾಗದಲ್ಲಿ ಮಧ್ಯದಲ್ಲಿ ತುಂಬ ವಿಶಾಲವಾದ ಜಾಗ ಇದೆ, ಖಾಲಿ ಜಾಗ ಇದೆ. ಅದಕ್ಕೆ ಒಂದು ತಂತಿ ಬೇಲಿ ಥರ ಹಾಕ್ಬಿಟ್ಟು ಈ ಜಾಗನ ಹಂಗೆ ಖಾಲಿ ಬಿಟ್ಬಿಟ್ಟವ್ರೆ. ಅಲ್ಲಿ ತರಕಾರಿ ಅಂಗಡಿಯವರು ಅವರು ಏನೋ ನಿಲ್ಲಿಸ್ಕೊಂಡಿದ್ದಾರೆ. ಆ ಸಣ್ಣ ಜಾಗವನ್ನು ಕ್ಲೀನ್ ಮಾಡಿಬಿಟ್ಟು ಈ ಪಿಲ್ಲರಿಂದ ಬಲಗಡೆಗೆ ಬರುವಂಥ ಎಲ್ಲ ವಾಹನಗಳಿಗೆ ನಿಂತ್ಕೊಳ್ಳೋ ಜಾಗ ಸಿಕ್ಕಿದ್ರೆ ಇಲ್ಲೂ 30 ಸೆಕೆಂಡ್ಸ್ಗಳಲ್ಲಿ ಒಂದೇ ಸಿಗ್ನಲಲ್ಲಿ 30 ಸೆಕೆಂಡ್ಸ್ ಇವೆಲ್ಲ ಗಾಡಿ ಪಾಸ್ ಆಗುತ್ತೆ. ಮತ್ತು ಇಲ್ಲಿಂದ ಬಂದಂಥ ವಾಹನಗಳು ಏನಿದೆ, ತರಕಾರಿ ಅಂಗಡಿ ಮಾರ್ಕೆಟ್ ಒಳಗಡೆಯಿಂದ ಬಂದಂಥ ವಾಹನಗಳು, ಅವು ಇಲ್ಲಿ ಬಂದು ಈ ಗಾಡಿಗಳ ಜೊತೆ ಬಂದಾಗ ಈ ಕೆಳಗಡೆ ಒಂದು ಜಾಗ ಇದೆ, ಅಲ್ಲಿಂದ ಬಂದು ಅವ್ರು ಇಲ್ಲಿ ಬಂದು ಬಲಗಡೆ ಹೋಗೋರು ಬಲಗಡೆ, ಎಡಗಡೆ ಹೋಗಿ ಇಲ್ಲಿ ಡಿವೈಡ್ ಆಗ್ತದೆ. ಮತ್ತು ಪ್ರತಿ ಜಾಗದಲ್ಲೂ ನಾವೇನು ಮಾಡಿದ್ದೀವಿ ನೋಡಿ, ಇದೊಂದು ಜಾಗ ಇದೆ ನೋಡಿ, ಈ ಜಾಗ ಅವಿನ್ಯೂ ರೋಡ್ ದಾಟ್ತೀವಿ. ಅವಿನ್ಯೂ ರೋಡ್ ದಾಟಿದ ತಕ್ಷಣ ಏನು ಮಾಡ್ತಾರೆ, ಈ ಅವಿನ್ಯೂ ರೋಡು ನಮಗೆ ನಿಲ್ದಾಣ ಇದೆ ಗೊತ್ತಲ್ಲ, ತರಕಾರಿ ಮಾರ್ಕೆಟ್ ಒಳಗಡೆ ನಿಲ್ದಾಣ, ಅಂಡರ್ ಪಾಸ್ಗೆ ಹೋಗೋರು ಏನು ಮಾಡ್ತಾರೆ, ಇಲ್ಲೆಲ್ಲ ಅಂಗಡಿಗಳನ್ನ ಇಟ್ಕೊಂಡ್ಬಿಟ್ಟವ್ರೆ. ಇವನಿಲ್ಲ ಬಂದವನು ಎಡಗಡೆ ಹೋಗ್ಬೇಕಾದ್ರೆ ನಿಧಾನವಾಗಿ ಚಲಿಸ್ಬೇಕು. ಇಲ್ಲಿ ಒಂದು ಕಾರೋ ಯಾವ್ದಾರು ಒಂದು ಟೆಂಪೋ ಯಾವ್ದಾದ್ರು ಸಣ್ಣ ಗಾಡಿ ನಿಂತ್ಕೋತಂದ್ರೆ ಆಗ ಎಲ್ಲ ಗಾಡಿಗಳು ಅವಿನ್ಯೂ ರೋಡ್ ಕವರ್ ಮಾಡಬೇಕು. ಈ ಜಾಗವನ್ನು ಸಂಪೂರ್ಣವಾಗಿ ಸರಾಗವಾಗಿ ಮಾರ್ಕೆಟ್ ಒಳಗಡೆ ಹೋಗೋ ಥರ ಮಾಡಬೇಕು. ಮತ್ತು ಇಲ್ಲಿ ನೋಡಿ, ಇಲ್ಲೊಂದು ವಿಷಯ ಮುಖ್ಯವಾಗಿ, ಈಗ ವಿಕ್ಟೋರಿಯಾ ಆಸ್ಪತ್ರೆ ಕಡೆಯಿಂದ ಬಂದಂಥ ವಾಹನಗಳು ಈ ಕಡೆ ಬಲಗಡೆ ತಿರುವನ್ನ ತಗೊಳ್ಳೋ ಸಂದರ್ಭದಲ್ಲಿ ಬಸ್ಸುಗಳು ಬಂದು ಏನು ಮಾಡ್ತವೆ, ಎಲ್ಲ ಬಂದ್ರೆ ಇಲ್ಲೆಲ್ಲ ಪಾಸ್ ಆಗ್ತವೆ. ಆ ಕಡೆಯಿಂದ ಬಂದಂಥ ಬಸ್ಗಳು, ಇಲ್ಲೊಂದು ಮಸೀದಿ ದರ್ಗಾ ಇದೆ, ದರ್ಗಾದ ಜಾಗದಲ್ಲಿ ನಮಗೆ ಬಸ್ಸುಗಳು ಅಲ್ಲಿ ಇಳಿಸ್ಕೊಳ್ಳಿಕ್ಕೆ ಅಥವಾ ಹತ್ಸ್ಕೊಳ್ಳಿಕ್ಕೆ ಈ ಜಾಗವನ್ನು ನಾವು ಮಾಡಿಕೊಟ್ಟು ಬೇರೆ ಬಸ್ಸುಗಳನ್ನು ಬಿಟ್ಟು ಬೇರೆ ಖಾಸಗಿ ವಾಹನಗಳು ಈ ಮಧ್ಯದಲ್ಲಿ ಆರಾಮಾಗಿ ಪಾಸ್ ಆಗೋ ಥರ ಮಾಡಿಬಿಟ್ರೆ ನಮಗೇನಾಗುತ್ತೆ, ಈ ರೋಡ್ ಸಂಪೂರ್ಣವಾಗಿ 30 ಸೆಕೆಂಡ್ಗಳಲ್ಲಿ ಹೇಗೆ ಎಲ್ಲ ರೋಡ್ಗಳಲ್ಲಿ ನಾವೆಲ್ಲ ಪಾಸ್ ಆಗ್ತೀವೋ ಅದನ್ನು ಇಲ್ಲಿ ಮಾಡೋಕ್ಕೆ ಏನಕ್ಕೆ ಅನುಕೂಲ ಯಪ್ಪ ಅಂದರೆ, ಇಲ್ಲಿ ಯಾವ ಜಾಗನೂ ಬೇಡ, ಎಲ್ಲ ಸರ್ಕಾರಿ ಜಾಗನೇ ಇದೆ. ಬರೀ ನಾವು ಮಾಡಬೇಕು ಒಂದು JCP, ಒಂದು ಟ್ರ್ಯಾಕ್ಟ್ರು ತುಂಬಿ ಎತ್ಕೊಂಡು ಹೋದರೆ ಬರೀ ಒಂದು ದಿನ ರಾತ್ರಿ ಒಳಗಡೆ ಇದರಲ್ಲಿ 50% ಟ್ರಾಫಿಕ್ ಕ್ಲಿಯರ್ ಮಾಡ್ಬೋದು. ಆ ಜಾಗದಲ್ಲೇ ನಾವು ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಇನ್ನೂ ಸುಲಭವಾಗಿ ನಿಮಗೆ ನೋಡಿ, ಇದು ಹಿಂಗೆ ತೆಗಿಬೇಕು. ಇದನ್ನು ಇಲ್ಲಿ ತನಕ ನೀವೆಲ್ಲ ಏನು ಮಾಡಿದ್ದೀರಿ, ಅಯ್ಯೋ ಈ ಸಮಸ್ಯೆಗಳು ನಮ್ಮವೇ, ನಾವೇನು ಮಾಡೋಕ್ಕಾಗಲ್ಲ ಅಂತಿರ್ತೀವಿ. ಈಗ ನೀವೆಲ್ಲ ಇಂಜಿನಿಯರ್ಗಳಾಗ್ತೀರಿ, ನಿಮ್ಮ ಮನಸ್ಸುಗಳು ನೀವು ನಿಂತಿರೋ ಜಾಗದಲ್ಲಿ ನಾನು ಹೇಳಿರೋ ಪಾಯಿಂಟನ್ನು ನೀವು ತಲೆಗೆ ಹಾಕ್ಕೊಂಡ್ರೆ ನೀವೆಲ್ಲ ಆ ಜಾಗದಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ಬಿಡುತ್ತೆ. ಇದು ಪಾಯಿಂಟ್.